ಇಲ್ಲೊಬ್ಬ ರೈತ ಡಿಸಿಗೆ ವಿಚಿತ್ರವಾಗಿರುವಂಥ ಲೆಟರ್ ಅಂದರೆ ಪತ್ರವನ್ನು ಬರೆದಿರುವಂಥದ್ದು. ಪತ್ರದ ಮುಖಾಂತರ ಒಂದು ವಿಶೇಷವಾಗಿರುವಂಥ ಮನವಿಯನ್ನು ಮಾಡಿದ್ದಾರೆ. ಕನ್ಯೆ ಹುಡುಕಿ ಕೊಡಿ ಸರ್ ಅಂತ ಡಿಸಿಗೆ ಯುವ ರೈತನ ಮನವಿ. ಕೊಪ್ಪಳ ಜಿಲ್ಲಾಧಿಕಾರಿಗಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಈ ಒಂದು ಘಟನೆ ಆಗಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಜನಸ್ಪಂದನ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು ಸಂಗಪ್ಪ ಎನ್ನುವ ವ್ಯಕ್ತಿಯಿಂದ ನಳಿನ್ ಅತುಲ್ಗೆ ಮನವಿ, ಅಂದರೆ ಡಿಸಿ ನಳಿನ್ ಅತುಲ್. ಸೊ ಅವರಿಗೆ ಮನವಿಯನ್ನು ಮಾಡಿರುವಂಥದ್ದು, ಕನ್ಯೆ ಹುಡುಕಿ ಕೊಡಿ ಸರ್ ನಮಗೆ ಅಂತೇಳಿ. 10 ವರ್ಷದಿಂದ ಹುಡುಗಿಯನ್ನು ಹುಡುಕ್ತಾ ಇದ್ದೀವಿ, ಕನ್ಯೆಯನ್ನು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ, ಒಂದು ಅವಕಾಶ ಮಾಡಿಕೊಡಿ, ನಾನಲ್ಲ ಈ ಥರ ಸಾಕಷ್ಟು ಯುವಕರು ಇದ್ದಾರೆ ಅಂಥೇಳಿ ಈ ರೀತಿಯ ಒಂದು ವಿಚಿತ್ರ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಕಳೆದ 10 ವರ್ಷದಿಂದ ಕನ್ಯೆಯನ್ನ ಹುಡುಕ್ತಾ ಇದ್ದೇನೆ, ಆದರೂ ಕೂಡ ಸಿಗ್ತಾ ಇಲ್ಲ, ದಯವಿಟ್ಟು ನಮಗೆ ಕನ್ಯೆ ಕೊಡಿಸಿ, ನಮ್ಮ ಬಾಳನ್ನ ಬೆಳಗಿಸಿ ಅಂತೇಳಿ ಮನವಿಯನ್ನು ಮಾಡಿರೋದು. ನನ್ನಂತೆ ಕನಕಗಿರಿಯಲ್ಲಿ 100 ಯುವಕರಿದ್ದಾರೆ. ಅಂದರೆ ಕಳೆದ 10 ವರ್ಷದಿಂದ ಇವರು ಕನ್ಯೆಯನ್ನು ಹುಡುಕ್ತಾ ಇದ್ದಾರೆ, ಅಂದರೆ ಹುಡುಗಿಯನ್ನು ಹುಡುಕ್ತಾ ಇದ್ದಾರೆ, ಸಿಗ್ತಾನೆ ಇಲ್ಲ. 10 ವರ್ಷ ಆಯಿತು, ಸಾಕಾಗ್ಬಿಟ್ಟಿದೆ. ಹಾಗಾಗಿ ಕೊನೆಗೆ ಫೈನಲ್ ಆಗಿ ಡಿಸಿ ಮುಖಾಂತರ ಮನವಿಯನ್ನು ಮಾಡಿರುವಂಥದ್ದು. ಕನ್ಯಾ ಹುಡುಕಿ ಕನ್ಯಾ ಸಿಗೋದು ನಮಗೆ 10 ವರ್ಷದಿಂದ ಹುಡುಕೋತೀವಿ. ಬಡ ರೈತರ ಮಕ್ಕಳಾಗಿದ್ದೀವಿ ಅಂತ ಕನ್ಯಾ ಸಿಗೋದು ಇದರಿಂದ ಬರ್ತಾರೆ. ಕಳೆ ಮಾಡ್ತಾರಾಗ ಅರ್ಜಿ ಫಾರ್ಮ್ ಕೊಟ್ಟು ಅವ್ರ ಕಡೆಯಿಂದ ಎಷ್ಟು ವರ್ಷ ಆಯ್ತು? 10 ವರ್ಷ ಆದ್ರಿಂದ ಕನ್ಯಾ ಹುಡುಕ್ತೀವಿ. ಬಟ್ ಕನ್ಯಾನ ಯಾರು ಕೊಟ್ಟು ಒಬ್ಬರು ಮುಂದೆ ಬಂದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಯುವಕನ ವಿಚಿತ್ರ ಬೇಡಿಕೆಯ ಮನವಿ ಇದು. ಸೊ ಈ ಪತ್ರಕ್ಕೆ, ಈ ಮನವಿಗೆ ಡಿಸಿ ಏನು ಹೇಳಿದರು? ಹೌದು ಹೇಮಕುಮಾರ್, ಕೊಪ್ಪಳದಲ್ಲಿ ಇವತ್ತೇನೋ ಒಂದು ಜನಸಂಪರ್ಕ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು ಜಿಲ್ಲಾಡಳಿತ ವತಿಯಿಂದ. ಈ ಒಂದು ಸಂದರ್ಭದಲ್ಲಿ ಹಲವಾರು ಜನರು ಕೂಡ ಒಂದು ತಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಆ ಒಂದು ಜನಸಂಪರ್ಕ ಸಭೆಯಲ್ಲಿ ಭಾಗಿಯಾಗಿದ್ರು. ಬಟ್ ಅಲ್ಲಿ ಎಲ್ಲಾ ಒಂದು ಸಮಸ್ಯೆಗಳನ್ನು ಆಲಿಸಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ CS ಆಗಿರ್ಬೋದು, ಅಲ್ಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಎಲ್ಲ ಒಂದು ಸಮಸ್ಯೆಗಳಿಗೆ ತಮ್ಮದಾದಂತಹ ಕೆಲವೊಂದಿಷ್ಟು ಪರಿಹಾರ ಕೊಡುವುದ್ರ ಮುಖಾಂತರ, ಸ್ಥಳದಲ್ಲೇ ಪರಿಹಾರ ಕೊಡುವುದ್ರ ಮುಖಾಂತರ ಆ ಒಂದು ಸಭೆಯನ್ನು ಏರ್ಪಾಡು ಮಾಡಿದ್ರು. ತದನಂತರ ಈ ಒಂದು ಕನಕಗಿರಿಯ ಈ ಒಂದು ಸಂಗಪ್ಪ ಅಂತಕ್ಕಂಥ ಯುವಕ ತನ್ನ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಜನಸಂಪರ್ಕ ಸಭೆಗೆ ತಮ್ಮ ಪೋಷಕರೊಂದಿಗೆ ಹೋಗ್ತಾರೆ. ಆ ಹೋದಂತ ಸಂದರ್ಭದಲ್ಲಿ ತನ್ನ ಅಳಲನ್ನ ಡಿಸಿ ಮುಂದೆ ತನ್ನ ಒಂದು ಲಿಖಿತ ಒಂದು ಲೆಟರ್ನ ಕೊಡುವುದ್ರ ಮುಖಾಂತರವಾಗಿ ತನಗೆ ಕನ್ಯಾ ಸಿಗ್ತಿಲ್ಲ, ಸುಮಾರು 10 ವರ್ಷಗಳಿಂದ ನಾನು ಒಬ್ಬ ಬಡ ರೈತನ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು, 10 ವರ್ಷದಿಂದ ಸುಮಾರು 100 ಕನ್ಯೆಗಳನ್ನ ನೋಡಿದ್ವಿ, ಯಾರೊಬ್ರು ಕೂಡ ನಮಗೆ ಕನ್ಯಾ ಕೊಡ್ತಿಲ್ಲ, ಬಟ್ ಮದುವೆ ಆಗ್ತಾನಂತ ಯಾವ ಒಂದು ಯುವತಿಯು ಕೂಡ ನನಗೆ ಮುಂದೆ ಬರ್ತಿಲ್ಲ ಅಂತ ಹೇಳಿ ತನ್ನ ಅಳಲನ್ನ ತೋರ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾನೆ. ಆ ಒಂದ್ ಕ್ಷಣ ತನ್ನ ಲೆಟರ್ ಕೊಟ್ಟು ತನಗೆ ಕನ್ಯಾ ಹುಡುಕಿಕೊಡಿ ಅಂತ ಜಿಲ್ಲಾಧಿಕಾರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಬಟ್ ಅಲ್ಲಿರ್ತಕ್ಕಂಥ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಒಂದ್ ಇದು ಹಾಸ್ಯಾಸ್ಪದ ಅನ್ನುವಂತ ರೀತಿಯಲ್ಲಿ ತಮ್ಮ ಒಂದು ನಗೆಗಡಲ್ಲಿ ಭರವಸೆ ಕೊಟ್ಟರು ಅಂತ ಹೇಳಿ ಆ ಒಂದು ಯುವಕನ ನೋವು ಮಾತ್ರ ಯಾರಿಗೂ ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ ಆ ಒಂದು ಸಂದರ್ಭದಲ್ಲಿ. ಯಾಕಂದ್ರೆ ನನಗೆ ಕನ್ಯಾ ಮಾತ್ರ ಸಿಗ್ತಲ್ಲ, ಕನ್ಯಾ ಹುಡುಕಿ ಕೊಡುವಂತ ಒಂದು ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡ್ಬೇಕಂತ ಹೇಳಿ ತನ್ನ ಅಳಲನ್ನ ತೋಡ್ಕೊಳ್ಳುವಂತ ಒಂದು ಕೆಲಸವನ್ನ ಅಲ್ಲಿ ಮಾಡ್ತಾರೆ. ಬಟ್ ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ಇದು ಯಾವ ಇಲಾಖೆಯ ವ್ಯಾಪ್ತಿಗೆ ಬರ್ತೈತೆ ಅಂತ ಹೇಳಿ ಕೇಳುವಂತ ಕೆಲಸವನ್ನು ಸಹ ಅಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ತಕ್ಕಂಥದ್ದು. ತದನಂತರ ಇದನ್ನ ಪರಿಶೀಲನೆ ಮಾಡಿ ನಿಮಗೆ ಹೇಳ್ತೀನಿ ಅಂತ ಹೇಳಿ ಆ ಯುವಕನನ್ನ ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ಯಾ ಹುಡುಕೋತೀವಿ, ಕನ್ಯಾ ಸಿಗೋದು ನಮಗೆ 10 ವರ್ಷದಿಂದ ಹುಡುಕೋತೀವಿ. ಬಡ ರೈತರ ಮಕ್ಕಳಾಗಿದ್ದೀವಿ ಅಂತ ಕನ್ಯಾ ಸಿಗೋದು ಇದರಿಂದ ಬರ್ತಾರೆ. ಕಳೆ ಮಾಡ್ತಾರಾಗ ಅರ್ಜಿ ಫಾರ್ಮ್ ಕೊಟ್ಟು ಅವ್ರ ಕಡೆಯಿಂದ ಎಷ್ಟು ವರ್ಷ ಆಯ್ತು? 10 ವರ್ಷ ಆದ್ರಿಂದ ಕನ್ಯಾ ಹುಡುಕ್ತೀವಿ. ಬಟ್ ಕನ್ಯಾನ ಯಾರು ಕೊಟ್ಟು ಒಬ್ಬರು ಮುಂದೆ ಬಂದಿಲ್ಲ. ಬಡವರ ಮಕ್ಕಳಿಗೆ ಒಟ್ಟು ಕನ್ಯಾನ ಕೇಳ್ತಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.